ಅವನಿಗೇನು ಗೊತ್ತಿಲ್ಲ, ರಾಯರಿಗೆ ನೀರು ಕಾಸೆ ಹಾಕೋದಷ್ಟೆ. ನೀರು ರಾಯರೇ ಬಿಸಿ ಇದೆ ಅಂದರೆ ತಣ್ಣೀರು ಹಾಕೋನು, ತಣ್ಣಗಿದೆ ಅಂದರೆ ಇನ್ನೊಂದಿಷ್ಟು ಬಿಸಿ ಮಾಡೋನು. ಅವನು ಬಿಸಿ ನೀರು ತಣ್ಣು ಅದು ಗೊತ್ತಾಗ್ತಾ ಇರಲಿಲ್ಲ. ಅಂಥವನ ಮೇಲೂ ಕೃಪೆ ರಾಯರು. ಅವನು ಯಾವಾಗ ಏನು ಕೇಳಬೇಕು ಗೊತ್ತಿಲ್ಲ. ಇದ್ದಕ್ಕಿದ್ದಾಗ ಒಂದಿನ ಮದುವೆ ಮಾಡ್ಕೋಬೇಕು ಅಂತ ಅಪೇಕ್ಷೆ. ಯಾವಾಗ ಕೇಳೋದು? ಎಲ್ಲೋ ರಾಯರು ಪೀಠದ ಮೇಲೆ ಕೂತಾಗ ಮಂತ್ರಾಕ್ಷತೆಯೋ ಅಥವಾ ಸಂಭಾವನೆಯನ್ನು ಕೊಡಬೇಕಾದ್ರೆ ಕೇಳಬೇಕಲ್ಲ. ರಾಯರೆಲ್ಲೋ ಕಾಲು ತೊಳ್ಕೊಂಡ್ ಬರ್ತಾರೆ, ಸ್ವಾಮಿ ನಂಗೆ ಮದುವೆ ಮಾಡ್ಕೋಬೇಕು, ಏನಾದರೂ ಕೊಡ್ರಿ. ಅಲ್ಲೋ ಈಗ ಬಂದು ಕೇಳ್ತಾ ಇದೆಯಲ್ಲ, ನಂಗೆ ಇಚ್ಛಾ ಹೀಗೆ ಬಂತು ಅಂದ. ಅಲ್ಲೋ ಈಗ ನನ್ನ ಕೈಯಲ್ಲಿ ಏನಿದೆ, ಮೃತ್ತಿಕಾ ಶೌಚ, ನಾನು ಮಣ್ಣನ್ನು ಇಟ್ಕೊಂಡೇನೆ. ಸ್ವಾಮಿ ಬುದ್ಧಿ ನಿಮ್ಮ ಕೈಯಿಂದ ಏನು ಬಂದರೂ ಅದೇ ಸಾಕು. ಅದೊಂದು ವಿಶ್ವಾಸ ಇತ್ತು. ಗುರುಗಳ ಕೈಯಿಂದ ಏನು ಬಂದರೂ ನನ್ನ ಉದ್ಧಾರ ಆಗತ್ತೆ ಅನ್ನುವ ಪೂರ್ಣ ವಿಶ್ವಾಸ, ಅದು ತುಂಬಾ ದೊಡ್ಡದು. ಅದು ತುಂಬಾ ದೊಡ್ಡದು. ನೀವೇನು ಕೊಟ್ಟರು ನಾನು ಉದ್ಧಾರ ಆಗ್ತೇನೆ. ಆಯ್ತು, ನೀನು ಅಷ್ಟು ವಿಶ್ವಾಸ ಮಾಡ್ತಾ ಇದೆಯಲ್ಲ, ತಗೋ. ಆ ಮಣ್ಣನ್ನೇ ಒಂದು ಹಿಡಿ ಕೊಟ್ಟರು, ಇದು ನಿನ್ನ ಉದ್ಧಾರಕ್ಕಾಗತ್ತೆ, ತಗೊಂಡು ಹೋಗು. ಅವನು ಅದನ್ನೇ ಭಕ್ತಿಯಿಂದ ತಂದ. ಅವನಿಗೆ ದುಡ್ಡು ಕೊಟ್ಟಿಲ್ಲ, ಕಾಸು ಕೊಟ್ಟಿಲ್ಲ, ಬೆಳ್ಳಿ ಕೊಟ್ಟಿಲ್ಲ. ಮದುವೆ ಅಂದ್ರೆ ಇದೇನು ಮಾಡಿದ್ರು ಇದ್ಯಾವುದು ತಲೆಯಿಲ್ಲ. ನಮ್ಮ ಗುರುಗಳು ನನ್ನ ಕೈಗೆ ಇದನ್ನು ಕೊಟ್ಟಿದ್ದಾರೆ, ನನಗೆ ಒಳ್ಳೇದಾಗತ್ತೆ. ನಮ್ಮ ಗುರುಗಳು ಇದನ್ನು ಕೊಟ್ಟಿದ್ದಾರೆ, ಒಳ್ಳೇದಾಗತ್ತೆ ಅಂತ. ಸರಿ, ಬಂದ ಪಾಪ. ತನ್ನೂರಿಗೆ ಬರಬೇಕಾದ್ರೆ 2-3 ದಿವಸ ಆಗೋದು. ಯಾರ್ದೋ ಮನೆ ಜಗಲಿ ಮೇಲೆ ಮಲಗಿದಾನೆ. ರಾತ್ರಿ 12-12:30 ಮನೆಯಲ್ಲಿ ಏನೋ ಗದ್ದಲ, ಇಲ್ಲ ಆಚೆ ಎಚ್ಚರಿಕೆ ಆಗಿದೆ. ಇಲ್ಲಿ ನೋಡಿದ್ರೆ ಒಂದು ಭೂತಾಕಾರವಾಗಿ ಒಂದು ವ್ಯಕ್ತಿ, ಯಾರನ್ನೇನೋ ಹೊರಗೆ ಹಾಕಿ ಮಲಗಿದೆ. ಅವನಿಗೂ ಭಯ, ಆದರೂ ಹೆಚ್ಚು ಭಯ ಇಲ್ಲ. ಒಂಥರ ನಮಗೆ ರಾಯರಿದ್ದಾರೆ ಅಂತ. ನೀನ್ಯಾರು ಅಂದ. ನೀನು ಮೊದಲು ಮಾತಾಡೋ ಮುಂಚೆ ಗಂಟಲ್ಲಿದೆಯಲ್ಲ ಅದನ್ನ ಮೊದಲು ಬಿಸಾಕಂದ. ಅವನು ಗೊತ್ತಾಯ್ತು, ಓ ನಮ್ಮ ಗುರುಗಳು ಕೊಟ್ಟಿರೋ ಹಿಡಿ ಮಣ್ಣಿಂದಿದು. ಇಲ್ಲ, ನಾ ಬಿಸಾಕೋದಿಲ್ಲ. ನೀನ್ಯಾರು? ನಾನು ಈ ಮನೆಯಲ್ಲಿರೋ ಮಕ್ಕಳನ್ನ ಸಂಹಾರ ಮಾಡ್ಲಿಕ್ಕೆ ಬಂದಿರೋ ಬ್ರಹ್ಮರಾಕ್ಷಸ. ಬಿಸಾಕ್ತೀಯೋ ಇಲ್ಲ? ಇಲ್ಲ ಅಂದ. ಅದನ್ನ ತೆಗೆದು ಒಂದಿಷ್ಟು ಮಣ್ಣನ್ನ ಅದರ ಮೇಲೆ ಹಾಕೋ ಕಾಲಕ್ಕೆ ಬೂದಿ ಆಯ್ತು. ಇದನ್ನೆಲ್ಲ ಮನೇಲಿ ಯಜಮಾನ ನೋಡ್ತಾ ಇದ್ದಾನೆ. ಏನು ಆನಂದೋ, ಒಂದು ಪಾದ ಹಿಡ್ಕೊಂಡ್ಬಿಟ್ಟ. ನೀವ್ಯಾರೋ ಮಹಾನುಭಾವರಪ್ಪ. ಇಲ್ಲೋ, ನಾನು ಮಹಾನುಭಾವರಲ್ಲ. ಯಾಕೆ ನನ್ನನ್ನು ಮಹಾನುಭಾವ ಅಂತ ಇದೆ? ಇದು ನಮ್ಮ ಮನೆಯಲ್ಲಿ ಪ್ರಸವ 5ನೇದೋ 6ನೇದೋ ಇದು ಪ್ರಸವ. ನನ್ನ ಹೆಂಡತಿ ಮಗುವನ್ನು ಹಡೆದ ಕೂಡಲೇ ಮಗು ಸತ್ತೋಗೋದು. ಈಗ ಪ್ರಸವ ಆಗಿದೆ, ಗಂಡು ಮಗು, ಅದು ಸಾಯತ್ತೆ ಅಂತ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಈ ನಿಂದ ಭೂತದ ಸಂವಾದ ಕೇಳತು. ಆ ಭೂತನ್ನ ನೀನು ಕೊಂದಾಕ್ಬಿಟ್ಟಿಲ್ಲಪ್ಪ. ನೀ ಏನು ಮಂತ್ರ ತಂತ್ರ ಕಲ್ತಿದ್ಯ? ಅಯ್ಯೋ, ನಾನು ದಡ್ಡು ಮುಂಡೇದು ರೀ, ನನಗೇನು ಮಂತ್ರ ತಂತ್ರ ಏನು ಬರುತ್ತೆ? ಮಂತ್ರ ಇಲ್ಲ, ತಂತ್ರ ಇಲ್ಲ. ಅದೇನೋ ಅದರ ಮೇಲೆ ಬಿಸಾಕ್ದಿಲ್ಲ. ಏನದು? ಅದೇನೂ ಅಲ್ಲ, ನಮ್ಮ ಗುರುಗಳು ಮೃತ್ತಿಕಾ ಶೌಚಕ್ಕೆ ಕೊಟ್ಟಂತಹ ಒಂದು ಹಿಡಿಮಣ್ಣು. ಅದು ನಮ್ಮನ್ನ ಅಯ್ಯೋ ನಮಗೂ ಕೊಡು ಅಂಥೇಳಿ ಆ ಮಣ್ಣನ್ನ ಇಟ್ಟುಕೊಂಡು ಆ ವಂಶವನ್ನ ಉಳಿಸ್ದ ಅಂಥೇಳಿ ತನ್ನ ಮನೆಯಲ್ಲೇ ಇದ್ದ ಹೆಣ್ಣನ್ನ ಕೊಟ್ಟು ಮದುವೆ ಮಾಡಿ ಅವನು ಭೂಮಿ ಕೊಟ್ಟು ಕಾಣಿ ಕೊಟ್ಟು ಗುರುಗಳನ್ನ ನಂಬಿದ್ದಕ್ಕೆ ಅವರು ಕೊಟ್ಟ ಒಂದು ಹಿಡಿಮಣ್ಣು. ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ ಅದಲ್ಲ. ಅವರು ಕೊಟ್ಟ ಹಿಡಿಮಣ್ಣು 1-2 ಕಾಳ ಮಂತ್ರಾಕ್ಷತೆ ಉದ್ಧಾರ ಮಾಡಿತು. ಅಂದ್ರೆ ಪ್ರೀತಿಯಿಂದ ಕೊಟ್ಟಾಗ ಬೇಕಾದಾಗತ್ತೆ.